विंड और परकशन इंस्ट्रूमेंट्स का सुंदर तालमेल 300 कलाकारों ने यह आह्वान किया और उधर आकाश में राष्ट्रपति भवन की ओर से ಪುಷ್ಪ ನಮನ. ಇದು ಪುಷ್ಪ ನಮನ. ಇದನ್ನ ಪೆರೇಡ್ ಕಮಾಂಡರ್ ಸಲ್ಯೂಟ್ ಮಾಡಿದಾಗ ಮೇಲಿಂದ ಪುಷ್ಪ ವೃಷ್ಟಿ ಆಗುತ್ತೆ. ಸೊ ಇದನ್ನ ಚೇಂಜ್ ಮಾಡಿಬಿಟ್ರೆ ಸೀಕ್ವೆನ್ಸ್ನ ಸ್ವಲ್ಪ ತೊಂದರೆ ಆಗುತ್ತೆ. ಬಟ್ ಆರ್ಮಿ, ನೇವಿ, ಏರ್ಫೋರ್ಸ್ ನಮ್ಮ ರಾಷ್ಟ್ರಧ್ವಜ. ಆರ್ಮಿ, ನೇವಿ, ಏರ್ಫೋರ್ಸ್ ನಮ್ಮ ರಾಷ್ಟ್ರೀಯ ಧ್ವಜ ಮುಂದೆ ಬರ್ತಾ ಇರೋದು. ದೂರದಿಂದ ನನಗೆ ನೋಡಿದ್ರೆ ಇದು Mi-17 ಹೆಲಿಕಾಪ್ಟರ್ ತರ ಕಾಣಿಸುತ್ತೆ. ಫೈಟರ್ ಇದು ಅಟ್ಯಾಕ್ ಇಲ್ಲ Mi-17 ಹೆಲಿಕಾಪ್ಟರ್ ತರ ಇದೆ ನೋಡಕ್ಕೆ. ನೇರ ಕಾಣಿಸ್ತಾ ಇಲ್ಲ. भव्य प्रारंभ गणतंत्र दिवस परेड का गतिविधियां जमीन में और आकाश पर. Kartavya Path, red and gold with the musical instruments and the players, and the pale blue sky, a beautiful backdrop for the red and gold that's showering from the sky. The showering of flower petals, customary, traditional, ceremonial and auspicious. ಸರ್, ಈಗ ಒಂದು ಪುಷ್ಪ ನಮನ ಆಯ್ತು. ಈಗ ನೀವು ಹೇಳಿದಂತೆ ಪ್ರೋಟೋಕಾಲ್ ಅಂದ್ರೆ ಈಗ ಇಲ್ಲಿಂದ ಶುರು ಆಗ್ಬೇಕಾಗಿತ್ತು. ಮೊದಲನೆಯ ಒಂದು ನಂಬರ್ 1 ಇದು ನೋಡಿ. ಇದೆ ಜನರಲ್ 3 ಸ್ಟಾರ್ ಕಾಣಿಸ್ತಾ ಇದಲ್ಲ, ಜನರಲ್ ಭವನೇಶ್ ಕುಮಾರ್ ಇವನೇ ಸರ್, ಡೆಲ್ಲಿ ಸಬೇರಿಯಾ ಕಮಾಂಡರ್. ಹೌದು, ಸಬೇರಿಯಾ ಕಮಾಂಡರ್ ಅಲ್ಲ, ಲೆಫ್ಟಿನೆಂಟ್ ಜನರಲ್ ಭವನೇಶ್ ಕುಮಾರ್ VSM ಅಂದ್ರೆ ವಿಶಿಷ್ಟ ಸೇವಾ ಮೆಡಲ್ ಸಾರಿ ಕೊಟ್ಟಿದ್ದಾರೆ. ವಿಶಿಷ್ಟ ಸೇವಾ ಮೆಡಲಿಸ್ಟ್. ಸೊ ಇದು ಇಟ್ ಶುಡ್ ಆಲ್ವೇಸ್ ಬಿ ದ ಫಸ್ಟ್. ಇದು 1989 ಯಾವಾಗಲೂ ಫಸ್ಟ್. ಯಾವಾಗಲೂ ಫಸ್ಟ್. ಇವತ್ತು ಚೇಂಜ್ ಆಗಿದೆ. ಇವತ್ತು ಸ್ವಲ್ಪ ಸೀಕ್ವೆನ್ಸ್ ಚೇಂಜ್ ಆದಂಗಿದೆ. ಇವತ್ತಿನ ಗಣರಾಜ್ಯೋತ್ಸವದ ಥೀಮ್ ಇದ್ದಿದ್ರಿಂದ ಆ ರೀತಿಯಾಗಿ ಅದಾದ್ಮೇಲೆ ವಾಯುಸೇನೆಯಿಂದ ಪುಷ್ಪಾರ್ಚನೆ ಆಗಿದ್ದು. ಈಗ ಆಗ್ತಾ ಇರುವಂತದ್ದು ವಿಶಿಷ್ಟ ಸೇವಾ ಮೆಡಲಿಸ್ಟ್. ಇವರೇ ಪಿರಿಯಡ್ ಕಮಾಂಡ್ ಈಗ ಸ್ಟಾರ್ಟಿಂಗ್ ಇದು ಮಾಡೋದು. ಇವರು ಡೆಲ್ಲಿ ಸಬ್ಯರಿ ಹೆಡ್ ಕ್ವಾರ್ಟರ್ಸ್ನ ಕಮಾಂಡರ್. ಅವರು ಡೆಲ್ಲಿ ಆರ್ಮಿದು ಲೆಫ್ಟಿನೆಂಟ್ ಜನರಲ್ ರ್ಯಾಂಕ್ ಇವ್ರದ್ದು. ಇವರೇ ಫಸ್ಟ್ ಸೆಲ್ಯೂಟ್ ಕೊಡಿಬೇಕು. ಇದ್ರ ಹಿಂದೆ ಎಲ್ಲ ಬರ್ತಾ ಇರ್ತಾರೆ. ಕಂಪ್ಲೀಟ್ ಆಗಿ ಎಲ್ಲ. ಇದಕ್ಕೂ ಒಂದು ವೆಹಿಕಲ್ ಹೆಂಗ್ ಮೇಂಟೈನ್ ಮಾಡಿರ್ತಾರೆ ನೋಡಿ, ಮುಖ ನೋಡ್ಬೋದು. ಅಲ್ಲ, ಇದಕ್ಕೂ ಒಂದು ಐತಿಹ್ಯ ಇದೆ. ಇವತ್ತು ಇವರು ನಮ್ಮ ಕಮಾಂಡರ್, ಪೆರೇಡ್ ಕಮಾಂಡರು, ಸುಪ್ರೀಂ ಕಮಾಂಡರ್ ಆಫ್ ದ ಆರ್ಮ್ ಫೋರ್ಸಸ್ ಅವ್ರನ್ನ ಬರ್ಮಾಡ್ಕೋತಾ ಇದ್ದಾರೆ ಕರ್ತವ್ಯ ಪಥ. ಅದು ಸಲ್ಯೂಟ್. ಇದು ಅವರು ಹಿ ಸಲ್ಯೂಟಿಂಗ್ ಪ್ರೆಸಿಡೆಂಟ್ ಮುರ್ಮು ಹೂ ಇಸ್ ಸುಪ್ರೀಂ ಕಮಾಂಡರ್ ಆಫ್ ಆರ್ಮ್ ಫೋರ್ಸಸ್. ಅದಕ್ಕೆ ಫಸ್ಟ್ ಎಲ್ಲರಿಗಿಂತ ಅವ್ರು ಬರಬೇಕು. ನಮ್ಮ ದೇಶಕ್ಕೆ ಮೂರು ಚೀಫ್, 3 ಸೇನೆಗಳಿಗೆ ಸುಪ್ರೀಂ ಕಮಾಂಡರ್ ರಾಷ್ಟ್ರಪತಿನೇ. ಸೊ ರಾಷ್ಟ್ರಪತಿನೇ ನಮ್ಮ ಆರ್ಮಿಗೆ ಡೈರೆಕ್ಟ್ ಡಿಫೆನ್ಸ್ ಫೋರ್ಸಸ್ಗೆ ಇದು. ಅದಕ್ಕೋಸ್ಕರ ಅವರು ಬರ್ತಾ ಇರೋದು. ಇವರು ಸೆಕೆಂಡ್ ಇನ್ ಕಮಾಂಡ್, 2 ಇನ್ ಕಮಾಂಡ್ ಅಂತಾರಲ್ಲ ಇವರು, ಆ ಥರ ಮೇಜರ್ ಜನರಲ್. ಇವರು ಹೆಸರು ಗೊತ್ತಿಲ್ಲ. ಮೇಜರ್ ಜನರಲ್ ಈಸ್ ನೋಡಿ 2 ಸ್ಟಾರ್ ಕಾಣಿಸುತ್ತೆ ಇಲ್ಲಿ. ಡೆಪ್ಟಿ GOC ಡೆಪ್ಟಿ GOC ಇದ್ರೂ ಇರ್ಬೋದು. ಹೌದು, 30,000 ಜನ ಪ್ರೇಕ್ಷಕರು, 10,000 ಜನ ಇನ್ವೈಟೀಸು, 5,000 ಜನ ಫಾರಿನ್ ಡೆಲಿಗೇಟ್ಸ್ ಇವತ್ತು. ಇದು ಇಡೀ ಪ್ರಪಂಚದಲ್ಲೇ ನಮ್ಮದು ವಿಶಿಷ್ಟವಾದ ಪೆರೇಡ್. ಇದು ಪ್ರಪಂಚದಲ್ಲಿ ಎಲ್ಲೂ ನೋಡಲಿಕ್ಕೆ ನಿಮಗೆ ಸಿಗೋದಿಲ್ಲ. ಈ ರೀತಿ ಒಂದು ವೈವಿಧ್ಯತೆ ಮತ್ತು ನಮ್ಮ ಸೈನ್ಯದ ಶಿಸ್ತು ಭಾಳ ಚೆನ್ನಾಗಿರ್ತದೆ. कर्तव्य पथ पर आगे बढ़ते हुए अपनी वीरता की विरासत. ಬಟ್ ಇದೊಂದೆಲ್ಲ ಒಂದು ರೀತಿಯಲ್ಲಿ ಅಲ್ಲಿ ಹೋಗಿ ನೋಡೋದಿದೆಯಲ್ಲ ಸರ್, ಎಲ್ರಿಗೂ ಹೋದ ಅವಕಾಶ ಸಿಗೋದಿಲ್ಲ. 100 ಕೋಟಿ ಜನಸಂಖ್ಯೆ ಇರುವಂತ ನಮ್ಮ ದೇಶದಲ್ಲಿ ಕೇವಲ 30,000 ಜನರಿಗೆ ಮಾತ್ರ ಅವಕಾಶ ಸಿಗುತ್ತೆ. ಅಂದ್ರೆ ಅಲ್ಲಿ ಹತ್ತರಿಂದ ನೇರವಾಗಿ ನೋಡೋದು. ಪರಮವೀರ ಚಕ್ರ ಸುಬೇದರ್ ಮೇಜರ್ ಸಂಜಯ್ ಕುಮಾರ್, ಯೋಗೇಂದ್ರ ಸಿಂಗ್ ಯಾದವ್,
3 ಜನ PVCಗಳು ಇವತ್ತು ಜೀವಂತರ ಇರೋರು ಆ್ಯಕ್ಚುಲಿ ಅಲ್ಲ. ಸುಬೇದಾರ್ ಮೇಜರ್ ಸಂಜಯ್ ಕುಮಾರ್ ಪ್ರತಿ ವರ್ಷನೂ ಬರ್ತಾರೆ ಅವರು. साधारण वीरता के लिए दिया जाता है और ये अशोक चक्र से सम्मानित लेफ्टिनेंट कर्नल जसराम सिंह ಇವರೆಲ್ಲ ರಿಟೈರ್ಡ್. अशोक चक्र अन्य लेफ्टिनेंट कर्नल सर्वोच्च बलिदान के लिए शूरवीरों को दिया जाता है. ಜಾಸ್ರಾಮ್ ಅದೇ ಒಂದು ಅಪ್ಪ ಮಗನದು ಇದೆ ಅವರ ಹೋದ್ರಲ್ಲ ಈಗ ಭುವನೇಶ್ ಕುಮಾರ್ ಹೋದ್ರು, ಅವ್ರ ಮಗ ಬರ್ತಾನೆ ಈಗ. The Gendarang Suling Kangka Lokananta military band of the Indonesian Military Academy, a 190-member ensemble band, a unique blend of military music and noble values. Going past the saluting base. ವೆರಿ ಗುಡ್. Picture perfect positioning. ಇಂಡೋನೇಷಿಯನ್ ಬ್ಯಾಂಡ್ ಇದು. ವೆರಿ ನೈಸ್. ಇದು ಆರಂಭದಿಂದಲೂ ಇದೇ ತರ ಪದ್ಧತಿ. What a visual treat. ಬಹಳ ರೀಸೆಂಟ್ ಆಗಿ ಆಗಿರೋದು. ಈ ರೀಸೆಂಟ್ ಇತ್ತೀಚೆಗೆ. ಓಕೆ. ಯಾಕಂದ್ರೆ ಬೇರೆ ದೇಶಗಳ ಕಾಂಟಿಜೆಂಟ್ ಬಂದು ನಮ್ಮ ದೇಶದಲ್ಲಿ ಭಾಗವಹಿಸೋದು ಬಹಳ ರೀಸೆಂಟ್. ಇದಿರಲಿಲ್ಲ ಮೊದಲು. ಫ್ರೆಂಚು ಆಮೇಲೆ ಇದು. ನೀವು ಆಮೇಲೆ ಸಾಂಸ್ಕೃತಿಕ ಮಕ್ಕಳೆಲ್ಲ ಬೇರೆ ಬೇರೆ ರಾಜ್ಯದಿಂದೆಲ್ಲ ಬಂದಿದಾರಲ್ಲ, ಬಟ್ ಅದು ಹೆಂಗೆ ಸರ್ ಆ ಪ್ರೋಸೆಸ್ ಏನಾದ್ರು ಇರುತ್ತಾ ಅಲ್ಲಿ ಸೆಲೆಕ್ಷನ್ಗೆ ಇಂಥವರೇ ಬರಬೇಕು ಸರ್ ಅವ್ರದ್ದು ಡ್ರೆಸ್ ಅವರ ಉಡುಗೆ ತೊಡುಗೆ ಅದೆಲ್ಲ ಗಮನ ಸೆಳೆಯುತ್ತೆ ಅಂತ. ಈಗ ನಾವು ಫಾರಿನ್ ನೈಬರಿಂಗ್ ದೇಶಗಳಿಂದ ಮಿಲಿಟರಿ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಮಿಲಿಟರಿ ಆಫೀಸರ್ಸ್ಗಳು ಬರ್ತಾ ಇದ್ದಾರೆ ಡೆಹ್ರಾಡೂನಲ್ಲಿ. ಇದು ನಮ್ಮ ಮಿತ್ರ ರಾಷ್ಟ್ರಗಳು. ಅಲ್ಲಿ ಅವರು ಭೂತಾನ್ನವ್ರು ನೋಡ್ಬೋದು. ಈಗ ಇಲ್ಲಿ ನೀವು ಸುಮಿತ್ ಮೆಹ್ತಾ, ನಮ್ಮ ನಂಬರ್ 2 ಇನ್ ಕಮಾಂಡ್ ಸುಮಿತ್ ಮೆಹ್ತಾ, ಮೇಜರ್ ಜನರಲ್ ಸುಮಿತ್ ಮೆಹ್ತಾ. ಇದು ಇಂಡೋನೇಷಿಯನ್ ಬ್ಯಾಂಡ್ ಇದು. Behind their band, 190 ಜನ ಇರುವಂತ ಇಂಡೋನೇಷ್ಯಾ ಮಿಲಿಟರಿ ಬ್ಯಾಂಡ್ ಇದು. the marching contingent, the Indonesian National Armed Forces TNI, showcase their discipline and national pride. Excellent. 152 personnel from all branches of the TNI. ಈ ಮಾರ್ಚ್ ಫಾಸ್ಟ್ ಅಲ್ಲೂ ಕೂಡ ಒಂದೊಂದು ಕಂಟ್ರಿದು ಒಂದೊಂದು ತರ ಇರುತ್ತಲ್ವಾ, ಅದರಲ್ಲಿ ಚೇಂಜಸ್ ಚೇಂಜ್ ಇರ್ತದೆ. ಇವರು ನೋಡಿ ಆಲ್ಮೋಸ್ಟ್ ನಮ್ಮ ಥರನೇ ಇದ್ದಾರೆ ಇವರು. ಇವ್ರದ್ದು ಮಾರ್ಚಿಂಗ್ ಸ್ಟೈಲ್ ನೋಡಿದ್ರೆ ಹಂಗೆ ಇದೆ. ಬಟ್ ಪಾಕಿಸ್ತಾನ ನಮ್ದು ಒಂದೇ ಸ್ಟೈಲ್. ಇವ್ರದ್ದು ಅಷ್ಟೇ. ಎಲ್ಲ ಒಟ್ಟಿಗಿದ್ದವರಲ್ಲ ಬ್ರಿಟಿಷ್ ಕಾಲದಲ್ಲಿ. ಸೊ ನ್ಯಾಚುರಲಿ ಪಾಕಿಸ್ತಾನ, ಬಟ್ ಚೈನಾದ ಬೇರೆ ರೀತಿ ಇರ್ತದೆ ಮಾರ್ಚಿಂಗ್. ಬೇರೆ ರಾಷ್ಟ್ರಗಳು ಬೇರೆ ಬೇರೆ ಇರ್ತದೆ. ನಿಮ್ದು 61 ಕ್ಯಾವಲ್ರಿ. ಇದು 61 ಕ್ಯಾವಲ್ರಿ ಪ್ರೆಸಿಡೆಂಟ್ ಬಾಡಿ ಗಾರ್ಡ್. ಒಂದೇ ಒಂದು ರೆಜಿಮೆಂಟ್ ಪ್ರಪಂಚದಲ್ಲಿ ನಮ್ಮ ಇಂಡಿಯಾದಲ್ಲಿ. ಇದು ಟ್ಯಾಂಕ್ಸ್ ಕೊಟ್ಟಿಲ್ಲ ಇದಕ್ಕೆ. ಬಾಕಿ ಕ್ಯಾವಲ್ರಿ ಅಂತ ಹೆಸರು ಇಟ್ಕೊಳ್ತಾರೆ, ಟ್ಯಾಂಕ್ಸ್ಗಳು ಇರ್ತದೆ, ಯುದ್ಧದ ಟ್ಯಾಂಕ್ಗಳು. ಇದು ಮಾತ್ರ ಪ್ರೆಸಿಡೆಂಟ್ ಬಾಡಿ ಗಾರ್ಡ್ ಸ್ಪೆಷಲೈಸ್ಡ್ ಸೆರೆಮೋನಿಯಲ್ ಆರ್ಮಿ. ಅದು ಜೈಪುರ್ ಬೇಸ್ಡ್. ಇದು ಹಾರ್ಸಸ್ ನೋಡಿ ಯಾವ ರೀತಿ ಮಾಲಿಶ್ ಮಾಡಿ ಯಾವ ರೀತಿ ಒಳಿತಾ ಇದೆ ಅಂತ ನೋಡಿ ಹಾರ್ಸಸ್ಗಳನ್ನು. ಆ ರೀತಿ ಪ್ರತಿಯೊಂದು ಹಾರ್ಸ್ಗೆ ಒಂದೊಂದು ಹೆಸರು ಕೊಟ್ಟಿರ್ತಾರೆ. ಅಲ್ಲ ಸರ್, ಈಗ 10 ಗಂಟೆ 44 ನಿಮಿಷ ಈ ರೀತಿಯಾಗಿ ಇದು ಬರೋದಕ್ಕೆ ಎಷ್ಟೊತ್ತು ಗೆದ್ದಿರ್ತಾರೆ, ಎಷ್ಟೊತ್ತಿಗೆ ಪ್ರಿಪೇರ್ ಆಗ್ತಾರೆ. ಯಾಕಂದ್ರೆ ಅವರು ಡ್ರೆಸ್ ಅಪ್ ಆಗಬೇಕು, ಹಾರ್ಸ್ಗಳನ್ನ ರೆಡಿ ಮಾಡಬೇಕು. 4 ಗಂಟೆಗೆ ಎದ್ದುಬಿಟ್ಟು ರೆಡಿ ಆಗಿರ್ತಾರೆ. ನಿದ್ದೆ ಬರುತ್ತೆ ರಾತ್ರಿ ಎಲ್ಲ ಅವ್ರಿಗೆ. ಇರ್ಲಿ, ಏನು ಮಾಡೋದು, ಒಂದಿನ ನಿದ್ದೆ. ನನ್ನ ಪ್ರಕಾರ ಇದು ಈ ಕಾರ್ಯಕ್ರಮಕ್ಕೆ ನಿದ್ದೆ ಇರಲ್ಲ ಅನ್ಸುತ್ತೆ. ಮಾಡಲಿಕ್ಕೆ 20 ಜನ ಬರ್ತಾರೆ. ಡ್ರೆಸ್ ಚೆಕಪ್ ಮಾಡೋದು, ಹೋಗೋದು, ಶೂಸ್ ಚೆಕ್. ಅಲ್ಲ, ಯೂಶಲಿ ನಾವು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಂದ್ರೂ ಕೂಡ ನಿದ್ದೆ ಬರಲ್ಲ ಸರ್. ಅಂಥದ್ರಲ್ಲಿ ಇಂಥ ಆ್ಯಕ್ಚುಲಿ ನಾನು ಒಂದು ಇವೆಂಟ್ ನೋಡಿರೋದು, ಮಕ್ಕಳಿಗೆ ಕೌನ್ಸಿಲರ್ಸ್ ಇರ್ತಾರೆ ಬಂತು ಟ್ಯಾಂಕ್ಸ್. ನೋಡಿ ಯಾವ ಥರ ಸಲ್ಯೂಟ್ ಮಾಡ್ತಾರೆ ನೋಡಿ. ಇದಕ್ಕೆ ಪ್ರೆಸಿಡೆನ್ಷಿಯಲ್ ಡ್ಯಾಸ್ಗೆ ಅವರು ಇದನ್ನ ಟರೆಕ್ಟ್ನ ತಿರುಗಿಸ್ತಾರೆ. ಏನ್ ಗೊತ್ತಾ ಮುರಳಿ ಸರ್, ಇದನ್ನೆಲ್ಲ ನೋಡಿದ ಮೈ ರೋಮಾಂಚನ ನಮ್ಗೆ ಗೊತ್ತೇ ಆಗಲ್ಲ. ಆ ಥರ ಮೈ ರೋಮಾಂಚನ. ಎಷ್ಟೋ ಜನ ಇದನ್ನ ನೋಡಿ ಚಿಕ್ಕ ಚಿಕ್ಕ ಮಕ್ಕಳು ಆರ್ಮಿ ನೋಡಿ ಸೇರಿದ್ದಾರೆ. ಹೆಮ್ಮೆ ಅನ್ಸುತ್ತೆ. ಟ್ಯಾಂಕ್ 90 ಭೀಷ್ಮ ಮೇಡ್ ಇನ್ ಇಂಡಿಯಾ ಇದು. ಇದು ನಮ್ದು ಹೆಮ್ಮೆ, ಸ್ವದೇಶಿ. ಮತ್ತೆ ಅಲ್ಲಿ ಲೈನಲ್ಲಿ ನಿಂತಿರ್ಬೇಕಾದ್ರೆ ನಾಗೇಂದ್ರ ಬ್ಯಾರಲ್ನ ಒಳಗೆ ಬಂದು ಚೆಕ್ ಮಾಡಬೇಕು. ಯಾಕಂದ್ರೆ ಸೆಲ್ಯೂಟ್ ಮಾಡಬೇಕಾದ್ರೆ ಬ್ಯಾರಲ್ ಈ ಕಡೆ ಹೋಗ್ತದಲ್ಲ ಪ್ರೆಸಿಡೆಂಟ್ ಕಡೆ, ಒಳಗೆ ಗುಂಡುಗಳು ಇಲ್ವಾ, ಬೈ ಚಾನ್ಸ್ ಯಾರಾದರೂ ಬೇರೆ ದೇಶದವ್ರು ಬಂದು ಏನಾದರೂ ಪ್ಲಾನ್ ಮಾಡಿಬಿಡ್ತಾರ.